ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕರ್ನಾಟಕ ಒಲಿಂಪಿಕ್ ಸಂಸ್ಥೆ, ಜಿಲ್ಲಾಡಳಿತ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಆಯೋಜಿಸಿದ ಕರ್ನಾಟಕ ಕ್ರೀಡಾಕೂಟ 2025ರ ಬಾಸ್ಕೆಟ್ಬಾಲ್ ಪಂದ್ಯಾಟವು ನಗರದ ಯುಎಸ್ ಮಲ್ಯ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯಿತು. ಯುಎಸ್ ಮಲ್ಯ ಒಳಾಂಗಣ ಕ್ರೀಡಾಂಗಣ ಮತ್ತು ಮಂಗಳ ಬಾಸ್ಕೆಟ್ಬಾಲ್ ಹೊರಾಂಗಣ ಕೋರ್ಟ್ನಲ್ಲಿ ಕರ್ನಾಟಕ ರಾಜ್ಯದ ಒಲಿಂಪಿಕ್ಸ್ ಬಾಸ್ಕೆಟ್ಬಾಲ್ ಪಂದ್ಯಾಟಗಳು ನಡೆಯಲಿದೆ. ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್ ಅವರು ಮುಖ್ಯ ಅತಿಥಿಯಾಗಿ ಆಗಮಿಸಿ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸಿದರು. ಈ ಸಂದರ್ಭ ಮಾತನಾಡಿದ ಜಿಲ್ಲಾ ಕ್ರೀಡಾಂಗಣ ಸಮಿತಿ ಸದಸ್ಯರು ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಬಾಸ್ಕೆಟ್ಬಾಲ್ ಸಂಸ್ಥೆಯ ಸದಸ್ಯರಾದ ನವೀನ್ ಶೆಟ್ಟಿಯವರು 3 ದಿನಗಳ ಪಂದ್ಯಾಕೂಟಗಳು ನಡೆಯಲಿದ್ದು, ರಾಜ್ಯದ 8 ಪುರುಷರ ಹಾಗೂ ಮಹಿಳೆಯರ ಪ್ರತಿಷ್ಠಿತ ತಂಡಗಳು ಭಾಗವಹಿಸಲಿದೆ ಎಂದರು. 3 ದಿನಗಳ ಕಾಲ ಸ್ಟೇಟ್ ಒಲಿಂಪಿಕ್ ಗೇಮ್ಸ್ ಬಾಸ್ಕೆಟ್ಬಾಲ್ ಪಂದ್ಯಾಟಗಳು ಆರಂಭವಾಗಿದೆ. ಯುಎಸ್ ಮಲ್ಯ ಇಂಡೋರ್ ಕ್ರೀಡಾಂಗಣ ಮತ್ತು ಯುಎಸ್ ಮತ್ತು ಮಂಗಲ ಔಟ್ಡೋರ್ ಬಾಸ್ಕೆಟ್ಬಾಲ್ ಕೋರ್ಟ್ನಲ್ಲಿ ಪಂದ್ಯಾಟಗಳು ನಡೀತಾ ಇದೆ. ಒಟ್ಟು ರಾಜ್ಯದ ಟಾಪ್ 8 ಟೀಮ್ಸ್ ಇನ್ ಮೆನ್ ಸೆಕ್ಷನ್ ಆ್ಯಂಡ್ ಟಾಪ್ 8 ಟೀಮ್ಸ್ ಇನ್ ವುಮೆನ್ಸ್ ಸೆಕ್ಷನ್ ಆರ್ ಟೇಕಿಂಗ್ ಪಾರ್ಟ್. ಮಂಗಳೂರಿಂದ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪ್ರತಿನಿಧಿಸಿರುವ ಮಂಗಳೂರು ಬಾಸ್ಕೆಟ್ಬಾಲ್ ಕ್ಲಬ್ ತಂಡ, ಪುರುಷರ ತಂಡ ಮತ್ತು ಮಹಿಳೆಯರ ತಂಡಗಳು ಜನವರಿ 20ರಿಂದ 23ರವರೆಗೆ 3 ದಿನಗಳ ಕಾಲ ನಡೆಯುವ ಬಾಸ್ಕೆಟ್ಬಾಲ್ ರಾಜ್ಯ ಒಲಿಂಪಿಕ್ಸ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ರಾಜ್ಯದಲ್ಲಿ ಆಯ್ಕೆಯಾದ ಪ್ರತಿಷ್ಠಿತ 8 ಪುರುಷರ ತಂಡ ಹಾಗೂ 8 ಮಹಿಳಾ ತಂಡಗಳು ಈ ಕ್ರೀಡಾಕೂಟದಲ್ಲಿ ಸೆಣಸಾಡಲಿದೆ. ಈ ಪಂದ್ಯಾಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಬಾಸ್ಕೆಟ್ಬಾಲ್ ಕ್ಲಬ್ನ ಪುರುಷರ ಹಾಗೂ ಮಹಿಳೆಯರ ತಂಡಗಳು ಭಾಗವಹಿಸಲಿದೆ. ಲೀಗ್ ಮಾದರಿಯ ಪಂದ್ಯಾಟದಲ್ಲಿ ಎಂಬಿಸಿ ಮತ್ತು ಕೆಎಸ್ಪಿ ತಂಡಗಳು ಸೆಣಸಾಡಿದವು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.